ಇದೇ ರೀತಿಯಲ್ಲಿ ಹನಿ ಟ್ರ್ಯಾಪ್ನಲ್ಲಿರ್ತಕ್ಕಂಥ ಸಮಸ್ಯೆನ ಅವತ್ತಿನ ದಿನದಲ್ಲಿ ಇವಾಗ ರಾಜಣ್ಣವರು ನೇರವಾಗಿ ಅಲ್ಲೇ ಎದುರಿಗೆ ನಿಂತುಬಿಟ್ಟು ಕನ್ಫೆಷನ್ ಮಾಡೋ ರೀತಿಯಲ್ಲಿ ಅವರೇ ಜಡ್ಜ್ ಮುಂದೆ ನಿಂತುಬಿಟ್ಟು ಅಂಡರ್ 164 ಅಡಿನಲ್ಲಿ ಸ್ಟೇಟ್ಮೆಂಟ್ ಮಾಡೋ ರೀತಿಯಲ್ಲಿ ಹಿಂಗೆ ಫ್ಲೋರ್ ಆಫ್ ದ ಹೌಸು ಈ ಥರ ಹಿಂಗೆ ನನ್ನನ್ನು ಟ್ರ್ಯಾಪ್ ಮಾಡ್ತಾ ಇದ್ದಾರೆ, ನಮಗೆ ಟ್ರ್ಯಾಪ್ ಮಾಡೋದಕ್ಕೆ ಕಳಿಸ್ತಾ ಇದ್ದಾರೆ, ಇಂಥ ಮಹಾನ್ ನಾಯಕನೇ ಕಳಿಸಿದ್ದಾನೆ ಅಂತ ಹೇಳಿ ಮಾಡಿರ್ತಕ್ಕಂಥ ಸಂದರ್ಭ. ಅದನ್ನು ನೋಡಿ ಕೂಡ ಒಬ್ಬ ಪರಿಶಿಷ್ಟ ಪಂಗಡದಿಂದ ಬಂದಿರತಕ್ಕಂಥ ಮಂತ್ರಿಗಳನ್ನು ಅವರು ಸಂವಿಧಾನದ ಅಡಿಯಲ್ಲಿ ಏನು ಅವರು ರಕ್ಷಣೆ ಮಾಡಬೇಕಿತ್ತು ಅಂತೇಳಿ ಅಪೇಕ್ಷೆ ಪಡ್ತೀವೋ ಅದನ್ನ ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಪರಿಶಿಷ್ಟ ಪಂಗಡದಿಂದ ಪರಿಶಿಷ್ಟ ಜಾತಿಯಿಂದ ಬಂದಿರತಕ್ಕಂಥ ಗೃಹ ಮಂತ್ರಿಗಳು ಸಂವಿಧಾನದ ಅಡಿಯಲ್ಲಿ ಅವ್ರಿಗೂ ಕೂಡ ರಿಸರ್ವೇಷನ್ಸ್ ಬಂದು ಪ್ರೊಟೆಕ್ಷನ್ ಕೊಡಬೇಕು ಅಂತ ಕಾನೂನು ಇದ್ರೆ ಅವರೂ ಕೂಡ ಅದನ್ನು ಸುಮೋಟ ತಗೊಂಡಿಲ್ಲ. ಮತ್ತು ಪಕ್ಕದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವರು ಅವರು ಕೂಡ ಹಿಂದುಳಿದ ವರ್ಗದ ರಿಸರ್ವೇಷನ್ಸ್ ಅಲ್ಲಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅಬೇಡ್ ಆಗಿದ್ರು ಕೂಡ ಅವರು ಕೂಡ ನೋಡ್ಬಿಟ್ಟು ಕೂಡ ಅವತ್ತು ಕೂಡ ಪೂರ್ಣ ಕೈ ಚೆಲ್ಲಿ ಅದನ್ನ ಮುಂದೆ ತಗೊಂಡು ಹೋಗದೆ ಇರತಕ್ಕಂಥ ಕೆಲಸ ಆಯಿತು. ಇವತ್ತು ಅದನ್ನ ಗೊಂದಲದ ಗೂಡಾಗಿ ಮಾಡಿಟ್ಟು ಅವರು ಫ್ಲೋರ್ ಆಫ್ ದ ಹೌಸ್ ಸ್ಟೇಟ್ಮೆಂಟ್ ಮಾಡಿದ್ರೆ ಇಟ್ ಈಸ್ ಲೈಕ್ ಎ ಕನ್ಫೆಷನ್. ಜಡ್ಜ್ ಮುಂದೆ ಕನ್ಫೆಷನ್ ಅಂದ್ರೆ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಪ್ರಭುತ್ವ ಅಂತಕ್ಕಂಥ ರೀತಿಯಲ್ಲಿ ಮಾಡಿರ್ತಕ್ಕಂಥ ಅಲ್ಲಿ ಕನ್ಫೆಷನ್ ಮಾಡ್ಕೊಂಡು ಹೌದು ಇದು ಸತ್ಯ ಅಂತ ಹೇಳಿರ್ತಕ್ಕಂಥದಕ್ಕೆ ಮಾನ್ಯ ಗೃಹ ಮಂತ್ರಿಗಳಿಗೆ ನನಗೆ ಇನ್ನೂ ಕೂಡ ಯಾರು ಮನವಿ ಕೊಟ್ಟಿಲ್ಲ, ನನಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ ಹೇಳ್ತಕ್ಕಂಥ ವಾತಾವರಣವನ್ನು ಸೃಷ್ಟಿ ಮಾಡಿ ರಾಜ್ಯವನ್ನ ಕೌಲುದಾರಿನಲ್ಲಿ ಒಡೆದುಬಿಟ್ಟು ಸಮಸ್ಯೆನ ಎಲ್ಲೋ ತೆಗೆದು ಹೋಗ್ತಕ್ಕಂಥ ಕೆಲಸ ಮಾಡಿಬಿಟ್ಟು ಇವತ್ತು ರಾಜಣ್ಣವರ ಮಗ ರಾಜೇಂದ್ರ ಅವರು ಯಾವ ಹನಿ ಟ್ರ್ಯಾಪಿಗೆ ಅಂತ ಇರ್ತಕ್ಕಂಥದ್ದನ್ನ ತಗೊಂಡೋಗಿ ಅದನ್ನ ಬೇರೆ ರೂಪ ಕೊಟ್ಬಿಟ್ಟು ಇವತ್ತು ಮರ್ಡರ್ ಅಟೆಂಪ್ಟ್ ಮಾಡಿದಾರೆ ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗೋಯ್ತು. ಇದೇ ರೀತಿಯಲ್ಲಿ 4% ಮೈನಾರಿಟೀಸಿಗೆ ರಿಸರ್ವೇಷನ್ಸ್ ಕೊಡ್ತೀವಿ, ಮುಸ್ಲಿಂ ಮೈನಾರಿಟೀಸ್ಗೆ ಅಂತ ಹೇಳಿ ಮಾಡ್ಕೊಂಡಿರ್ತಕ್ಕಂಥ ಕಾನೂನು ಕೂಡ ಅನ್ಕಾನ್ಸ್ಟಿಟ್ಯೂಷನಲ್ ಆಗಿ ಮಾಡಿಬಿಟ್ಟು ಇವತ್ತು ಅದು ಕೂಡ ಕೋರ್ಟಲ್ಲಿ ಹೋಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಆಯಿತು. ಅಂದರೆ ಇವತ್ತು ರಾಜ್ಯೋತ್ಸವ ಬಕ್ಕಸದಲ್ಲಿ ಇರ್ತಕ್ಕಂಥ ಹಣವನ್ನು ತಗೊಂಡು ಹೋಗ್ಬಿಟ್ಟು 5 ಗ್ಯಾರಂಟೀಸಿ ಕೊಟ್ಬಿಟ್ಟು ಸಾಮಾನ್ಯ ಗುಂಡಿ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳೇ ಹೇಳ್ತಾರೆ ಈ ಬೆಂಗಳೂರಿನ ಗುಂಡಿ ಮುಚ್ಚೋದನ್ನ ದೇವರೇ ಬಂದು ಕಾಪಾಡಬೇಕು ಅಂತಕ್ಕಂಥ ಹೇಳ್ತಕ್ಕಂಥ ಪ್ರಸಂಗ ಇವತ್ತು ಒದಗಿ ಬಂದಿ ಅನ್ನೋದಾದರೆ ಇನ್ನು ಆಡಳಿತ ಎಲ್ಲಿ ಹೋಗಿದೆ? ಮಾನ್ಯ ಮುಖ್ಯಮಂತ್ರಿಗಳಂತೂ ನನಗೆ ಯಾವ ರೀತಿಯಲ್ಲಿ ಹಣ ಕ್ರೋಢೀಕರಿಸಬೇಕು ಅನ್ನೋದು ಗೊತ್ತಿಲ್ಲದೆ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಅವರಿದ್ದಾರೆ. ಯಾಕಂದರೆ 4.5 ಲಕ್ಷ ಇವತ್ತು 4 ಲಕ್ಷದ ಮೇಲೆ ಇವತ್ತು ಬಜೆಟ್ನ ಮಾಡಿದ್ರು ಕೂಡ ಸಾಲ ಪ್ರತಿ ವರ್ಷನೂ ಕೂಡ 1,16,000 ಸಾಲ ತಗೊಂಡುಬಿಟ್ಟು ಅಧೋಗತಿಗೆ ಹೋಗಿದ್ದಾರೆ. ಹಾಗಾಗಿ ಇದನ್ನೆಲ್ಲದನ್ನು ನೋಡಿದಂಥ ಸಂದರ್ಭದಲ್ಲಿ ನಾವು ನೇರವಾಗಿ ನಮ್ಮ ಹೋರಾಟವನ್ನು BJP ಪಕ್ಷದ ವತಿಯಿಂದ ವಕ್ಫ್ ರೀತಿಯಲ್ಲಿ ವಾಲ್ಮೀಕಿದಿರ್ಬೋದು, CDA ಪ್ರಕರಣ ಇರ್ಬೋದು ಅಥವಾ 4% ಇರ್ಬೋದು, ಕೇಂದ್ರ ಮತ್ತು ರಾಜ್ಯ ಕರ್ನಾಟಕ ರಾಜ್ಯವನ್ನು ಅಧೋಗತಿಗೆ ತಗೊಂಡು ಹೋಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಇದ್ದೀವಿ.